ವನ್ಯಜೀವಿಗಳಿಗೆ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಾಗೂ ಸಕ್ರೆಬೈಲಿನಲ್ಲಿನ ಆನೆ ಬಾಲಗಳ ಕಳ್ಳ ಮಾರಾಟ ಕುರಿತಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ನೀಡಿದ್ದು, ಆನೆ ಬಾಲ ಮಾರಾಟದ ಬಗ್ಗೆ ಸಚಿವರು ಉದಾಸೀನತೆಯ ಉತ್ತರ ನೀಡಿರುವುದು ಅಚ್ಚರಿ ಮೂಡಿಸಿದೆ. ಶಿವಮೊಗ್ಗದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಸಚಿವರು, ಅರಣ್ಯ ಜೀವಿಗಳಿಗೆ 15 ಜನ ವೈದ್ಯಾಧಿಕಾರಿಗಳ ನೇಮಕಾತಿಗೆ ಸೂಚನೆ ನೀಡಿದ್ದು, ಖಾಯಂ ನೇಮಕಾತಿಗೆ ಹಣಕಾಸು ಇಲಾಖೆ ಅನುಮೋದನೆ ನೀಡಬೇಕಿದೆ. ಅಲ್ಲಿಯವರೆಗೆ ತಾತ್ಕಾಲಿಕ ನೇಮಕಾತಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು. ಇನ್ನು ಸಕ್ರೆಬೈಲಿನಲ್ಲಿ ಆನೆ ಬಾಲಗಳ ಕಳ್ಳ ಮಾರಾಟಕ್ಕೆ ಮಾವುತರೆ ಶಾಮೀಲಾಗಿರುವ ಬಗ್ಗೆ ಸಮಗ್ರ ವರದಿ ಬಂದಿದ್ರೂ ಸಚಿವರು ಯಾವುದೇ ಮಾಹಿತಿ ಇಲ್ಲದೆ ಮಾಧ್ಯಮಗಳ ಮುಂದೆ ಉತ್ತರ ನೀಡುವಲ್ಲಿ ವಿಫಲರಾಗಿದ್ದಾರೆ. ಸಕ್ರೆಬೈಲಿನ ನೇತ್ರಾವತಿಯ ಬಾಲಕ್ಕೆ ಹೊಡೆದ ವಿಷಯವನ್ನ ಮತ್ತು ಆರ್ಎಫ್ಒ ಅವರೇ ಎಫ್ಐಆರ್ ಮಾಡಿರೋದನ್ನ ಮಾಧ್ಯಮಗಳು ಪ್ರಸ್ತಾಪಿಸಿದರೂ ಸಚಿವರು ಉತ್ತರ ನೀಡದೇ ಇರೋದು ಅನುಮಾನ ಮೂಡಿಸಿದೆ. ಆನೆ ಬಾಲಕ್ಕೆ ಕತ್ತರಿ ಹಾಕಿದ್ದ ಘಟನೆ ನಡೆದು 2 ವರ್ಷವಾದರೂ ವರದಿ ಬಂದಿಲ್ವ ಎಂದು ಮಾಧ್ಯಮಗಳು ಕೇಳಿದಾಗ ಸಿಸಿಎಫ್ ಹನುಮಂತಪ್ಪನವರ ಮುಖ ನೋಡಿರೋದು ಅನುಮಾನ ಹೆಚ್ಚಿಸಿದೆ. ಇದುವರೆಗೂ ಇಂಥ ಕೃತ್ಯಗಳು ಸರ್ಕಾರದ ಗಮನಕ್ಕೆ ಬರುತ್ತಿರಲಿಲ್ಲ, ಈಗ ಬಂದಿದೆ. ಆರೋಪಿಗಳಿಗೆ ಕ್ರಿಮಿನಲ್ ಮೊಕದ್ದಮೆ ಹಾಕಲಾಗುವುದು. ವರದಿ ನಾನಿನ್ನು ಓದಿಲ್ಲ, ಓದಿ ಮತ್ತೆ ನಿಮ್ಮ ಮುಂದೆ ಬರುವೆ ಎಂದಿದ್ದಾರೆ. ಈಗಾಗಲೇ ಹೇಳಿದ್ದೇನೆ, ಎಲ್ಲೆಲ್ಲಿ ಅವಶ್ಯಕತೆ ಇದೆ ನೋಡಿ, ವನ್ಯಜೀವಿಗಳ ಸಂರಕ್ಷಣೆನೂ ಆಗಬೇಕು, ಪ್ರಕೃತಿ ಪರಿಸರನೂ ಉಳಿಬೇಕು, ಅದರ ಜೊತೆಯಲ್ಲಿ ಅಭಿವೃದ್ಧಿನೂ ಆಗಬೇಕು. ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತೀವಿ. ಸುಸ್ಥಿರ ಅಭಿವೃದ್ಧಿ ಅಂತ ಹೇಳಿದರೆ ಇವತ್ತು ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ನಾವು ಅಭಿವೃದ್ಧಿ ಮಾಡಬೇಕು ಅನ್ನೋಂಥದ್ದು, ಕನಿಷ್ಠ ಮಟ್ಟದ ಒಂದು ಪ್ರಕೃತಿಗೆ ಯಾವುದೇ ರೀತಿ ಧಕ್ಕೆ ಆಗದ ರೀತಿಯಲ್ಲಿ ಮಾಡಬೇಕು ಅನ್ನೋಂಥದ್ದು ಇವತ್ತು ಆ ನಿಟ್ಟಿನಲ್ಲಿ ನಾವು ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಮಾನವ ವನ್ಯಜೀವಿ ಸಂಘರ್ಷದ ಬಗ್ಗೆ ನಮ್ಮ ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಇದನ್ನು ಪರಿಗಣನೆ ಮಾಡಿದೆ. ಈಗಾಗಲೇ ನಾವು ಇವತ್ತು ಆನೆ ಕಾರ್ಯಪಡೆ ಮಾಡಿದ್ದೇವೆ, ಚಿರತೆ ಕಾರ್ಯಪಡೆ ಮಾಡಿದ್ದೇವೆ, ಸಿಬ್ಬಂದಿಗಳ ನೇಮಕಾತಿ ಹೆಚ್ಚಿನ ರೀತಿಯಲ್ಲಿ ಮಾಡ್ತಾ ಇದ್ದೇವೆ, ಅವ್ರಿಗೆಲ್ಲ ರೀತಿಯ ಸಲಕರಣೆಗಳು ಕೊಡ್ತಾ ಇದ್ದೇವೆ. APC ಕ್ಯಾಂಪ್ ಮಾಡಿದ್ದೇವೆ, ಆ್ಯಂಟಿ ಡಿಪ್ರೆಡೇಷನ್ ಕ್ಯಾಂಪ್ ಮಾಡಿದ್ದೇವೆ, ಸೋಲಾರ್ ಫೆನ್ಸಿಂಗ್ ಮಾಡಿದ್ದೇವೆ, ರೈಲ್ವೆ ಬ್ಯಾರಿಕೇಡ್ ಮಾಡಿದ್ದೇವೆ, ಕಂದಕಗಳ ನಿರ್ಮಾಣ ಮಾಡಿದ್ದೇವೆ, ಮತ್ತು ಎಲ್ಲರಿಗೂ ಜಾಗೃತಿ ಮೂಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಕಮಾಂಡ್ ಸೆಂಟರ್ ಮಾಡಿದ್ದೇವೆ. ಇವತ್ತು ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಬೆಂಗಳೂರಿನಲ್ಲಿ ನಾನು ಉದ್ಘಾಟನೆಯನ್ನು ಮಾಡಿದ್ದೇನೆ. ಆದಷ್ಟು ಮಟ್ಟಿಗೆ ಇವತ್ತು ಮನುಷ್ಯರ ಜೀವ ಅತ್ಯಮೂಲ್ಯವಾದಂಥದ್ದು, ಆ ಜೀವಕ್ಕೆ ಬೆಲೆನೇ ಕಟ್ಟಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ನಮ್ಮ ಅಧಿಕಾರಿಗಳು ಹಗಲಿರುಳು ಶ್ರಮ ಮಾಡ್ತಾ ಇದ್ದಾರೆ. ಇವತ್ತು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಒಂದೇ ಒಂದು ಜೀವ ಕಳೆದುಕೊಳ್ಳದ ರೀತಿಯಲ್ಲಿ ಇವತ್ತು ಮಾನವ ಪ್ರಾಣನೂ ಉಳಿಬೇಕು ಮತ್ತು ವನ್ಯಜೀವಿಗಳು ಸಂರಕ್ಷಣೆ ಆಗಬೇಕು ಅನ್ನೋಂಥದ್ದು ನಮ್ಮ ಒಂದು ದೇವೋದ್ದೇಶ. ಪಶು ವೈದ್ಯಾಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಇದು ಪೂರಕವಾಗಿ 12 ಹುದ್ದೆಗಳಲ್ಲಿ ಬರೀ 5 ಹುದ್ದೆಗಳಷ್ಟೇ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು 15 ಜನ ಪಶು ವೈದ್ಯಾಧಿಕಾರಿಗಳಿಗೆ ಇವತ್ತು ಅವ್ರ ನೇಮಕಾತಿ ಮಾಡಿಕೊಳ್ಳಿಕ್ಕೆ, ನೇರ ನೇಮಕಾತಿ ಮಾಡಿಕೊಳ್ಳಿಕ್ಕೆ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಆರ್ಥಿಕ ಇಲಾಖೆಯವರು ಅದನ್ನು ಕ್ಲಿಯರೆನ್ಸ್ ಮಾಡಿದ್ದಾರೆ. ಇವತ್ತು ನಿಯಮಾನುಸಾರ ಇವತ್ತು ಹಿರಿಯ ಪಶು ವೈದ್ಯರುಗಳಿಗೆ ಕಳಿಸಿ ಆನೆಗಳಿಗೆ ಆರೈಕೆ ಮಾಡಬೇಕು, ಅವ್ರಿಗೆ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿದ್ದೇನೆ. ನನ್ನ ವರದಿನೂ ಬಂದಿದೆ, ವರದಿ ಮೇಲೆ ಕ್ರಮ ತಗೊಳ್ತೀವಿ. ಈಗ ಸರ್ಕಾರದ ಗಮನಕ್ಕೂ ಬರ್ತಾ ಇದೆ, ಸರ್ಕಾರ ಕ್ರಮನೂ ತಗೊಳ್ತಾ ಇದೆ, ಅರಣ್ಯ ಇಲಾಖೆ ಕ್ರಮ ತಗೊಳ್ತದೆ. ನೋಡಿ, ನನಗೆ ತಿಳಿದ ಮಟ್ಟಿಗೆ ಮೊಕದ್ದಮೆ ಹಾಕಿದ್ದಾರೆ, ಅವ್ರ ಮೇಲೆ ಕ್ರಮನೂ ಆಗ್ತದೆ, ಮತ್ತು ಶಿಕ್ಷೆ ಕೊಡುವಂಥ ಕೆಲಸನೂ ನಮ್ಮ ಕಡೆಯಿಂದ ಮಾಡ್ತೇವೆ. ನೋಡಿ, ಈಗಾಗಲೇ ಇವತ್ತು ಅದಕ್ಕೆ ನಾನು ತನಿಖೆಗೆ ಆದೇಶ ಕೊಟ್ಟಿದ್ದೇನೆ. ಇವತ್ತು ವರದಿ ಅಧ್ಯಯನ ಮಾಡಿ ನಿಮಗೆ ಮತ್ತೆ ಪ್ರತಿಕ್ರಿಯೆ ಕೊಡ್ತೇನೆ. ಇವತ್ತು ಶೆಟ್ಟಿಹಳ್ಳಿ ವನ್ಯಜೀವಿ ಧಾಮದ ಏನು ರೀನೋಟಿಫಿಕೇಷನ್ ಪ್ರಸ್ತಾವನೆ ಸುಮಾರು 2016ರಿಂದ ಅದು ಪೆಂಡಿಂಗ್ ಇದೆ. ಅದು ಈಗ ಅಂತಿಮ ಘಟ್ಟಕ್ಕೆ ಬಂದಿದೆ. ಹೀಗಾಗಿ ಹಿಂದೆ 74ರಲ್ಲಿ ಇದಕ್ಕೆ ಏನು ನೋಟಿಫಿಕೇಷನ್ ಮಾಡಿದ್ರು, ಆ ಸಂದರ್ಭದಲ್ಲಿ 395 ಸ್ಕ್ವೇರ್ ಕಿಲೋಮೀಟರ್ ಏನು ಏರಿಯಾ ಇದೆ ಅದನ್ನು ಸೇರ್ಪಡೆ ಮಾಡಿದರು. ಈಗ ಮತ್ತೆ ಅದರಲ್ಲಿ ಭಾಳಷ್ಟು ಕಡೆ ಬಸ್ ಸ್ಟ್ಯಾಂಡ್ ಬಂದಿದೆ, FCI ಗೋಡೌನ್ಗಳು ಬಂದಿದ್ದಾವೆ, APMC ಯಾರ್ಡ್ಗಳು ಬಂದಿದೆ. ಈ ರೀತಿಯಲ್ಲಿ ಜನವಸತಿ ಪ್ರದೇಶ ಎಲ್ಲ ಸೇರ್ಪಡೆಗೊಂಡಿದೆ ಅಂತೇಳಿ ಹೇಳಿ ಹೌದು 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 ಸುಮಾರು ಸರ್ಕಾರಿ ಕಟ್ಟಡಗಳು ಬಂದಿದ್ದಾವೆ, ಸುಮಾರು ಜನವಸತಿ ಪ್ರದೇಶ ಬಂದಿದೆ. ಹೀಗಾಗಿ ಅದೆಲ್ಲವನ್ನು ಪರಿಶೀಲನೆ ಮಾಡಿ ಈಗಾಗಲೇ
ನಮ್ಮ ಅಧಿಕಾರಿಗಳು ಇವತ್ತು ಸಮೀಕ್ಷೆನೂ ಮಾಡಿದ್ದಾರೆ ಮತ್ತು 2-3 ಸಲ ಸಭೆನೂ ಆಗಿದೆ. ಖುದ್ದಾಗಿ ಈ ನಾವು ಶೆಟ್ಟಿಹಳ್ಳಿದು ಎಷ್ಟು ವನ್ಯಜೀವಿ ಧಾಮ ಅಂತೇಳಿ ಘೋಷಣೆ ಮಾಡಿ ಅರಣ್ಯ ಸಂಪತ್ತನ್ನು ಸಂರಕ್ಷಣೆ ಮಾಡಬೇಕು. ಮತ್ತು ಜೀವನನೂ ಬೇಕು, ಜೀವನೋಪಾಯನೂ ಬೇಕು. ಎಲ್ಲ ರೀತಿಯಲ್ಲಿ ಆಡಳಿತಾತ್ಮಕವಾಗಿ ಮತ್ತು ಇವತ್ತು ಕಾನೂನಾತ್ಮಕವಾಗಿಯೂ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಅಂತೇಳಿ ಖುದ್ದಾಗಿ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಬಂದಿದ್ದೇನೆ. ನನ್ನ ಜೊತೆಯಲ್ಲಿ ಈ ಭಾಗದ ಶಾಸಕರಾದಂಥ ಶ್ರೀಮತಿ ಶಾರದಾ ನಾಯ್ಕ ಅವರಿದ್ದಾರೆ, ಮತ್ತು ಅನೇಕ ಎಲ್ಲ ಈ ಭಾಗದ ಮುಖಂಡರಿದ್ದಾರೆ. ಅದಕ್ಕೆ ಅಧಿವೇಶನ ನಡೀತಾ ಇದೆ. ಹೀಗಾಗಿ ಬೆಂಗಳೂರಿನಲ್ಲಿ ಒಂದು ಸಭೆ ಮಾಡಿ ಅಂತಿಮವಾದಂಥ ತೀರ್ಮಾನವನ್ನು ತೆಗೆದುಕೊಂಡು ಅದನ್ನು ಘೋಷಣೆ ಮಾಡಿ ಅವರಿಗೆ ಹಕ್ಕುಗಳನ್ನು ಕೊಡಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆ ಪ್ರಕ್ರಿಯೆ ನಡೀತಾ ಇದೆ.